ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನು ಇವತ್ತಿಂದ ನನ್ನ ಪ್ರೆಗ್ನೆನ್ಸಿ ಲಾಗ್ನ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋದ ಅಂತ ಅಂದ್ಕೊಂಡಿದ್ನಿ. ನೋಡೋದ ಬನ್ನಿ ಯಾವ ರೀತಿ ಎಲ್ಲ ಇದೆ ಇವತ್ತಿನ ರೂಟೀನ್ ಅಂತ ಹೇಳಿ. ಇತ್ತೀಚೆಗೆ ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಆ ಪವರ್ ಹೋಗಿ ಬಂದು ಮಾಡ್ತಾ ಇದೆ. ಇವತ್ತು ಕೂಡ ಅದೇ ರೀತಿ ಆಯಿತು. ಪವರ್ ಹೋಗಿ ಬಂದು ಮಾಡ್ತಾಯಿತ್ತು. ನಾನು ಚಾರ್ಜರ್ ಲೈಟ್ನ ಯೂಸ್ ಮಾಡೋದ ಅಂತ ಅಂದ್ಕೊಂಡೆ, ಆದರೂ ಕೂಡ ನೆಕ್ಸ್ಟ್ ಮತ್ತೆ ಪವರ್ ಬಂತು, ಮತ್ತೆ ನೆಕ್ಸ್ಟು ಪವರ್ ಅದೇ ರೀತಿ ಕಟ್ಟಾಯಿತು. ಸುಮಾರು ಜಾಸ್ತಿ ಇವು ನನ್ನ ಬೆಳಗಿನ ರೊಟೀನು ಎಳ್ನೀರಿಂದನೇ ಸ್ಟಾರ್ಟ್ ಆಗೋದು. ಅಕಸ್ಮಾತ್ ಎಳ್ನೀರು ಇಲ್ಲ ಅಂದರೆ ಡಿಟಾಕ್ಸ್ ಡ್ರಿಂಕಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮತ್ತೆ ಪವರ್ ಹೋಯಿತು. ನಮ್ಮನೆಯವ್ರು ಇವತ್ತು ನನಗೂ ಎಳ್ನೀರೇ ಕೊಡು ಅಂತ ಅಂದರು. ಅವರು ಎಳ್ನೀರು ಕುಡಿದು ನಾನು ಎಳ್ನೀರು ಕುಡಿದು ಹಂಗೆ ನನಗೆ ಸ್ಟಾರ್ಟಿಂಗ್ ಎಳ್ನೀರು ಕುಡಿಲಿಲ್ಲ ಅಂದರೆ ಫುಲ್ಲು ಬಾಡಿ ಟಯರ್ಡ್ ಆಗೋಗಿರುತ್ತೆ. ಎಳ್ನೀರು ಕುಡಿದ್ರೆ ನನಗೇನೋ ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಆಗುತ್ತೆ. ಅದಾದ ನಂತರ ನನ್ನ ರೊಟೀನ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿನ ಬಿಡೋದ ಅಂತ ಯಾವಾಗಲೂ ಬಿಡ್ತಾ ಇರ್ತೀನಿ. ಇವತ್ತು ಚಿಕ್ಕದಾಗಿ ಸ್ಟಾರ್ಟ್ ಮಾಡೋದ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರಂಗೋಲಿ ಯಾವ ರೀತಿ ಬಂತು ಅಂತ ಲಾಸ್ಟ್ವರೆಗೂ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ತುಂಬ ಅಂದರೆ ತುಂಬ ನಾನು ಎಳೆ ರಂಗೋಲಿ ಬಿಡೋದು ಜಾಸ್ತಿ, ಚುಕ್ಕಿ ರಂಗೋಲಿ ಸ್ವಲ್ಪ ಕಮ್ಮಿ. ನಂಗೆ ಹೆಂಗೆ ಅನಿಸುತ್ತೆ ಹಂಗೆ ಬಿಡ್ತಾ ಹೋಗ್ತಾ ಇರ್ತೀನಿ. ಫೈನಲಿ ರಂಗೋಲಿ ಈ ರೀತಿ ಬಂತು. ಯಾವ ರೀತಿ ಇದೆ ನೋಡಿ, ಚೆನ್ನಾಗಿದೆಯಾ ಹೇಗಿದೆ ಅಂತ. ಇಲ್ಲಿ ನನ್ನ ಮಗ ನಾವು ಎಕ್ಸಸೈಸ್ ಮಾಡೋದಕ್ಕೋಸ್ಕರ ಮ್ಯಾಟ್ನ ಹಾಸ್ತಾ ಇದ್ದಾನೆ. ಅವನಿಗಿವತ್ತು ಎಕ್ಸಸೈಸ್ ಮಾಡಿಸ್ಬೇಕಾಗಿತ್ತು, ಬಟ್ ನಾನು ತುಂಬ ಟಯರ್ಡ್ ಆಗಿರೋದ್ರಿಂದ ನಾನು ಮಾತ್ರ ಎಕ್ಸಸೈಸ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ಜಸ್ಟ್ ಸೈಕಲ್ನ ಓಡಿಸೋದ ಅಂತ ಅಂದ್ಬಿಟ್ಟು ಅವನಿಗೆ ಸೈಕಲ್ ಎಳೆದಿಟ್ಟೆ. ನಾನು ಅವ್ನು ಸೈಕಲ್ ಹೊಡಿತಾ ಇರ್ತಾನೆ, ನಾನು ಎಕ್ಸಸೈಸ್ ಕಂಟಿನ್ಯೂ ಮಾಡ್ಕೊಳ್ಳೋದ ಅಂತ. ಏನಾಗಲ್ಲ ಅಲ್ಟೇಷನ್. ನಾನಿಲ್ಲಿ ಸಿಂಪಲ್ಲಾಗಿ ಎಕ್ಸಸೈಸ್ ಮಾಡಿಕೊಂಡೆ, ಸ್ವಲ್ಪ ಓವರ್ ಆಗಿ ಬೇಡ ಅಂತ ಹೇಳಿ. ಅನ್ಕೋಬಂತೆ ಗುಡ್ ಬೈ ನೀನು ಅವನಿಗೂ ಹುಡುಗ ತೋರಿಸ್ತೀನಿ. ನಾನು ನನ್ನ ಮೊಬೈಲ್ ನೋಡಿ ಸೈಕಲ್ ತುಳಿದ ನೋಡಿ ಅಂತ. ತರಲೆ ಎಲ್ಲ ಅವನು ಸೈಕಲ್ ತುಣಿತಾ ಇದ್ದಾನೆ. ಸೈಕಲ್ ತುಣಿಯೋದಕ್ಕೆ ಅವನಿಗೆ ಅವನ್ನ ನೋಡ್ಲಿಲ್ಲ ಅಂತ ಅಂದ್ರೆ ಯಾ ಕಡೆ ಈ ಕಡೆ ಹೊರ್ಟೋಯ್ತಾನೆ ಕಳ್ಳ ಅಲ್ವಾ ಈಶ? ನಾ ಇವತ್ತಿಂದ ಸ್ವಲ್ಪ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದ ಅಂತ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಶೆಕೆ ಆದಂಗೆ ಆಗ್ತೈತೆ. ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ 15th, ಈಗ ಬರೋ 15th ಅಂದರೆ ಏಪ್ರಿಲ್ 15th 4 ಕಂಪ್ಲೀಟ್ ಆಗಿ 5 ಆಗುತ್ತೆ. ಸೊ ಈಗಲಿಂದನೇ ಸ್ವಲ್ಪ ಎಕ್ಸಸೈಸ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ವಾಕಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಡಾಕ್ಟ್ರು ತುಂಬ ವಾಕಿಂಗ್ ಏನು ಬೇಡ, ಯಾಕಂದರೆ ನೀವು ಕೆಲಸದಲ್ಲೂ ಸ್ವಲ್ಪ ವಾಕ್ ಮಾಡ್ತಾ ಇರ್ತೀರಾ. ಕೆಲಸದಲ್ಲಿ ಬೆಳಗ್ಗೆ ಹೋದರೆ ಬರೋವರೆಗೂ ಕೂಡ ನಂದು ವಾಕ್ ಮಾಡುವಂಥದ್ದೇ. ಸೊ ಹಾಗಾಗಿ ಸ್ವಲ್ಪ ಮಾತ್ರ ವಾಕ್ ಮಾಡಿ, ಮಿಕ್ಕಿದ ಮನೇಲೇ ಸಿಂಪಲಾಗಿ ಎಕ್ಸಸೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪನೇ ಇವಾಗ ಸ್ವಲ್ಪನೇ ಮಾಡಿದೆ, ಯಾಕಂದರೆ ಸಡನ್ಲಿ ಎಕ್ಸಸೈಸ್ ಜಾಸ್ತಿ ಮಾಡೋಕ್ಕೋದ್ರೂ ಕೂಡ ಓವರ್ಲೋಡ್ ಕೊಟ್ಟರು ಕೂಡ ತುಂಬ ಕೈಕಾಲೆಲ್ಲ
ಪೇಯ್ನ್ ಆಗಿಬಿಡುತ್ತೆ. ನನಗೆ ಆ್ಯಕ್ಚುಲಿ ಇಲ್ಲಿ ಹಿಂದೆ ಉಸಿರು ಹಿಡ್ದಿದೆ. ನಿನ್ನೆ ಒಂದೇ ಸೈಡ್ ಮಲ್ಕೊಂಡು ಅದು ಕೂಡ ಪೇಯ್ನ್ ಇದೆ. ಸ್ವಲ್ಪ ರಿಲೀಫ್ ಆಗ್ತಾ ಇದೆ. ನಿನ್ನೆ ಸಾಯಂಕಾಲ ಸ್ವಲ್ಪ ಎಕ್ಸಸೈಸ್ ಮಾಡಿದೆ, ಸ್ವಲ್ಪ ರಿಲೀಫ್ ಆಗಿದೆ. ಅದು ಉಸಿರಲ್ಲಿ ಹಿಡ್ದಿತ್ತು ಅಲ್ಲಿ. ಇವತ್ತು ಸಿಂಪಲಾಗಿ ಮಾಡಿದ್ದೀನಿ, ನೋಡೋದ. ಅಮ್ಮ, ನಾನು ಎಕ್ಸಸೈಸ್ ಮಾಡ್ಕೊಂಡು ಕಳ್ಸ್ಕೊತೀನಿ. ಎಷ್ಟು ಬೈತಿದೀನಿ ನೋಡಿ ಮೇಡಮ್ ಅವರೇ. ಚೆನ್ನಾಗಿ ಬೀಳ್ತಿದೀಯ ಎಲ್ಲ. ಅಮ್ಮ ಮಾಡ್ತೀನಂತ ನೋಡೋದು. ಮಾಡ್ಕೊಡ್ತೀನಿ, ಬೇಗ ಆಯ್ತಾ ನಿಂದು? ಆಯ್ತು. ನನ್ನ ಮಗ ಮಾತ್ರ ನೀಟು. ಯಾವ ವಸ್ತುನ ಎಲ್ಲಿಂದ ತೊಗೊಂಡ್ರು ಕೂಡ ಅದೇ ಪ್ಲೇಸ್ಗೆ ಇಡಬೇಕು. ಆ ಕೆಲಸ ಎಲ್ಲ ಆದ ನಂತರ. ಅಡುಗೆ ಮಾಡ್ತೀಯಾ? ನಾನು ಸೊಪ್ಪಿನ ಪಲ್ಯ. ಸೊಪ್ಪಿನ ಪಲ್ಯ. ಯಶು, ಏನು ಮಾಡ್ತಾ ಇದೀಯಾ? ಬಟ್ಟೆ ಎತ್ತಿತಾ ಇದ್ದೀನಿ. ಹೌದಾ? ನನಗೆ ಮಾತ್ರ ಯಾವ ಕೆಲಸದಲ್ಲಾದರೂ ಹೆಲ್ಪ್ ಮಾಡ್ತಾನೆ. ಏಕ್ದಮ್ ನೀಟ್ ಅಂದರೆ ನೀಟು ಮಾತ್ರ. ಎಕ್ಸಸೈಸ್ ಎಲ್ಲ ಆದಮೇಲೆ ಅಡುಗೆ ಏನಾದರೂ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಫಸ್ಟು ಸೊಪ್ಪುಂದು ಮತ್ತು ಬೇಳೆ ಮತ್ತು ಚಿಲ್ಕರವೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ಪಲ್ಯ ಮಾಡ್ಕೊಳ್ಳೋದ ಅಂದ್ಕೊಂಡೆ. ಬಟ್ ಬೇಡ, ಪಲ್ಯ ಎಣ್ಣೆ ಎಲ್ಲ ಹಾಕಬೇಕಾಗುತ್ತೆ ಅಂತ ಹೇಳಿ ಹಂಗೆ ಬೇಯಿಸಿ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಾಲಕ್ ಚಪಾತಿನ ಮಾಡ್ತಾಯಿದ್ದೀನಿ. ಪಾಲಕ್ ಮತ್ತು 2 ಹಸಿಮೆಣ್ಸಿನ್ಕಾಯಿ, ಒಂದು ಚಿಕ್ಕ ಗೆಂಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ಅಟ್ಟ ಯಾವ ರೀತಿ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ರೆಡಿ ಮಾಡಿಕೊಂಡ್ರೆ ಮುಗೀತು. ಚಪಾತಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕಷ್ಟೆ. ಇಲ್ಲಿ ಟೊಮೊಟೊ ಚಟ್ನಿಗೂ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಸೊಪ್ಪು ಕೂಡ ಬೆಂದಾಯಿತು. ಸೊಪ್ಪು ಬೇಳೆ 2 ಬೆಂದಾಯಿತು. ಇದನ್ನೇನು ಪಲ್ಯ ಮಾಡೋದಿಲ್ಲ, ಇದೇ ರೀತಿ ತಿಂದುಬಿಡ್ತೀವಿ ಇಬ್ಬರು ಕೂಡ. ಇಲ್ಲಿ ಟೊಮೊಟೊ ಚಟ್ನಿಗೆ ಎಲ್ಲನೂ ಕೂಡ ಅಂದರೆ ಜ್ಯೂಸಿ ಟೈಪಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ 1 ಸ್ಪೂನಷ್ಟು ಬೆಲ್ಲ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡ್ರೆ ಮುಗೀತು. ಗ್ರೈಂಡ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಇಲ್ಲಿ ಚಪಾತಿನೂ ಒತ್ತಿಟ್ಕೊಂಡಿದ್ದೀನಿ, ಚಪಾತಿನ ಬೇಯಿಸ್ಕೋಬೇಕಷ್ಟೆ. ಇಲ್ಲಿ ಚಟ್ನಿನೂ ಕೂಡ ರೆಡಿ ಆಯಿತು. ಮತ್ತು ಒಂದು ಸ್ಟವ್ನಲ್ಲಿ ರೈಸ್ ಇಟ್ಟಿದ್ದೀನಿ, ಯಾಕಂದರೆ ಪುಳಿಯೋಗರೆ ಗೊಜ್ಜಿತ್ತು. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಚಟ್ನಿ ಆದರೆ ಮತ್ತು ಬೆಳಿಗ್ಗೆಗೆ ಒಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತಲ್ಲ, ಅದಕ್ಕೆ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪಾಲಕ್ ಚಪಾತಿ ಮಾತ್ರ ತುಂಬ ಹೆಲ್ತ್ಗೆ ಒಳ್ಳೆಯದು. ನಾನು ಇವತ್ತು ಅಂತಲ್ಲ, ಇದನ್ನು ಯಾವಾಗಲೂ ಕೂಡ ಮಾಡ್ತಾಯಿರ್ತೀನಿ. ಇದು ಬೀಟ್ರೋಟ್ ಚಪಾತಿ, ಸುಮಾರು ರೀತಿ ಚಪಾತಿನ ಮಾಡ್ತಾ ಹೋಗ್ತೀನಿ. ನನ್ನ ಮಗಂಗಂತೂ ನಾನು ಮಾಡೋ ಚಪಾತಿ ಅಂದರೆ ತುಂಬ ಇಷ್ಟ. ಇಲ್ಲಿ ನನಗೂ ಕೂಡ ಬಾಕ್ಸ್ನ ಕಟ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಮಗನಿಗೂ ಬಾಕ್ಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಚಟ್ನಿ, ಪಾಲಕ್ ಚಪಾತಿ ಜೊತೆಗೆ ಸೊಪ್ಪು ಬೇಯಿಸಿರೋ ಅಂಥದ್ದು. ಈಗ ಟಿಫನ್ಗೆ ಅಂತ ಹೇಳಿ ಪುಳಿಯೋಗರೆ ಗೊಜ್ಜುನೇ ಇತ್ತಲ್ಲ, ಹಾಗಾಗಿ ಪುಳಿಯೋಗರೆ ಗೊಜ್ಜು ರೈಸ್ ಎರಡನ್ನೂ ಕೂಡ ತಿಂದ್ಬಿಟ್ಟು ಹೋಗೋದ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು, ನನ್ನ ಮಗನೇ ಎಲ್ಲ ಬ್ಯಾಗಿಗೆ ಫಿಲ್ ಮಾಡ್ತಾನೆ. ಇಲ್ಲಿ ಸೊಪ್ಪು ಬೇಯಿಸಿರೋ ನೀರನ್ನು ಕೂಡ ವೇಸ್ಟ್ ಮಾಡಲ್ಲ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಬ್ಬರು ಕೂಡ ಅದನ್ನು ಕುಡಿದ್ಬಿಡ್ತೀವಿ. ನಮ್ಮಮ್ಮ ಮೊಟ್ಟೆ ಹಾಕ್ಸ್ಬಿಟ್ಟು ಹೋಗ್ತಾ ಇದ್ದಾಳೆ ನೋಡಿ. ಎಲ್ಲಿ ನೋಡಿ 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 ನೋಡಿ. ಇದು ಸೊಪ್ಪು ಬೇಯಿಸಿರೋ ನೀರು, ಸ್ವಲ್ಪ ತುಪ್ಪ ಹಾಕಿದೆ. ಆ ನೀರು ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ, ಅದಕ್ಕೆ ಇಬ್ಬರು ಸ್ವಲ್ಪ ಸ್ವಲ್ಪ ಕುಡ್ಕೊತೀವಿ. ನನ್ನ ಮಗ ಏನು ಕೊಟ್ಟರು ಬೇಡ ಅನ್ನಲ್ಲ. ಕೊಡು ಮಮ್ಮಿ ಕುಡಿತೀನಿ ಅಂತ ತುಂಬ ಇಷ್ಟಪಟ್ಟು ಕುಡಿತಾನೆ. ಅದೇ ಒಂದು ಖುಷಿ ನನಗೆ. ಅದನ್ನು ವೇಸ್ಟ್ ಮಾಡಬಾರ್ದಲ್ವ, ಅದರಲ್ಲೇ ಎಲ್ಲ ರಸನೂ ಇರೋದು. ಹಾಗಾಗಿ ಇಬ್ಬರು ಕೂಡ ಸ್ವಲ್ಪ ತುಪ್ಪ ಹಾಕಿದ್ನಲ್ಲ, ಹಾಗಾಗಿ ತುಂಬ ಟೇಸ್ಟಾಗಿತ್ತು. ಇಬ್ಬರು ಕೂಡ ಕುಡ್ಕೊಂಡ್ವಿ.
ಥ್ಯಾಂಕ್ ಯು. ವೆಲ್ಕಮ್. ಫೈನಲ್ ಆಗಿ ಬ್ಯಾಗೆಲ್ಲ ಅವನು ಫಿಲ್ ಮಾಡಿ ಇಟ್ಟಿದ್ದ. ಪಾಪ ಅವನೇ ಕೂಡ ಬೆಲ್ಟು ಕೂಡ ಹಾಕ್ಕೊಂಡಿದ್ದ. ಇವತ್ತು ನಾನು ಯಾವ ಬೆಲ್ಟು ಕೂಡ ಅವ್ನಿಗೆ ಹಾಕಿಲ್ಲ, ಅವನೇ ಎಲ್ಲ ಬೆಲ್ಟ್ ಹಾಕ್ಕೊಂಡಿದ್ದ. ನಾನಿವತ್ತು ಸ್ವಲ್ಪ ಈಗ ಕಣಪ್ಪ ಲಾಕ್ ಸ್ಟಾರ್ಟ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಿಡು ಮಮ್ಮಿ ನಾನು ಹಾಕ್ಕೊಳ್ತೀನಿ ಅಂತ. ನಾನೆಲ್ಲ ರೆಡಿ ಆದಮೇಲೆ ನಾನು ಜರ್ಕಿನು ಮತ್ತು ಸ್ಕಾರ್ಫ್ ಕಟ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ತೀನಿ. ವಿತೌಟ್ ಜರ್ಕಿನು ವಿತೌಟ್ ಸ್ಕಾರ್ಫ್ ಹೆಲ್ಮೆಟಲ್ಲಿ ನಾವೆಲ್ಲೂ ಹೊರಗಡೆ ಹೋಗೋದಿಲ್ಲ. ಸೊ ಎಲ್ಲ ಫೈನಲಿ ನಾವಿಬ್ಬರು ಕೂಡ ರೆಡಿ ಆದ್ವಿ ಹೋಗೋದಕ್ಕೆ. ಇಲ್ಲಿ ನೋಡಿ ನನ್ನ ಮಗನ ಇವಾಗ ಬಾಯ್ ವಿಡಿಯೋ. ಬಾಯ್. ಹಾಂ ಬಾಯ್. ಹಿಂಗೆ ಬಾಯ್. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಈ ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದು. ನನ್ನ ಮಗ ಶೂ ಹಾಕ್ಕೊಂಡಾಗ ಯಾವ ರೀತಿ ನಡೀತಾನೆ ನೋಡಿ. ಅವನು ಯಾವುದೇ ರಿಸ್ಕ್ ತೊಗೊಳೋದಿಲ್ಲ, ಬಟ್ ನಮಗೆ ಸ್ವಲ್ಪ ಭಯ, ಯಾಕಂದರೆ ಶೂ ತುಂಬ ವಜನ್ ಇದೆ. ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.